Hello students, good morning everyone. Today let me start with the part 2 of that is classification of algae, which is chapter 3, which comes under chapter 3, plant kingdom, unit 1, diversity in the living world. Okay, so here you will study the classification. In part 1 I have told you about the introduction to algae, and then 3 different systems of classification: artificial, natural, and phylogenetic system of biological classification. Now here in continuation with that introduction of the algae, so ಇಲ್ಲಿ classification of algae na study ಮಾಡ್ತೀರಾ. So it comes under your plant kingdom. So algae. So algae is divided into 3 classes. So these 3 classes are: first is Chlorophyceae, which is having a green algae. The algae which are green in color, ಇದೆಲ್ಲನೂ ಕೂಡ ಇದರಲ್ಲಿ ಬರುತ್ತೆ. Then Phaeophyceae, algae which is brown in color, ಇದೆಲ್ಲ ಈ ಕ್ಲಾಸಲ್ಲಿ ಸೇರಿಸ್ತಾರೆ. Then Rhodophyceae, the algae which is red in color. So these are the 3 different classes. Okay, and then next Chlorophyceae, this is green algae. So here you can see different types of algae. ಎಲ್ಲ green algae ಇಲ್ಲಿ ತೋರಿಸಿದ್ದಾರೆ. Chloroplast of Chlamydomonas. Okay, this is one of the algae where you can see. So this is the cell. So large part of the cell ಇದು ಫುಲ್ ಇಲ್ಲಿಂದ ಇಲ್ಲಿ ತನಕ ಕ್ಲೋರೋಪ್ಲಾಸ್ಟ್ ಗ್ರೀನ್ ಕಲರ್ ಐತಲ್ಲ, ಸೊ ಇದೆಲ್ಲ ಕ್ಲೋರೋಪ್ಲಾಸ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ವಾಟ್ ಈಸ್ ದಸ್ ಎಕ್ಸಾಂಪಲ್, ಇದರಲ್ಲಿ ಈ ಕ್ಲಾಸಲ್ಲಿ ಬರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ ಯೂನಿಸೆಲ್ಯುಲರ್ ಆಗಿರುತ್ತೆ, ಫಾರ್ಮ್ಡ್ ಆಫ್ ಸಿಂಗಲ್ ಸೆಲ್ ಅಥವಾ ಕೊಲೋನಿಯಲ್ ಫಾರ್ಮ್ ಇಲ್ಲೇ ಐತಲ್ಲ, ಸೊ ಈ ಥರ ಕಾಲೋನಿ ಫಾರ್ಮಲ್ಲಿರುತ್ತೆ. ಆರ್ ಫಿಲಮೆಂಟಸ್, ಈ ಥರ ಫಿಲಮೆಂಟ್ಸ್ ಫಾರ್ಮಲ್ಲಿ ಇರ್ಬೋದು. ಯೂಶ್ವಲಿ ಗ್ರಾಸ್ ಗ್ರೀನ್ ಕಲರ್ ಇರುತ್ತೆ. ವೈ? ಬಿಕಾಸ್ ದೆರ್ ಈಸ್ ಅ ಪಿಗ್ಮೆಂಟ್ ಕಾಲ್ಡ್ ಆಸ್ ಕ್ಲೋರೋಫಿಲ್ ಎ ಆ್ಯಂಡ್ ಬಿ. ಸೊ ಈ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಎ ಆ್ಯಂಡ್ ಬಿ ಪಿಗ್ಮೆಂಟ್ ಇರೋದ್ರಿಂದ ಸೊ ಇದು ಗ್ರೀನ್ ಕಲರ್ ತೋರಿಸುತ್ತೆ. ದೆನ್ ಕ್ಲೋರೋಪ್ಲಾಸ್ಟ್ ಮೇ ಬಿ ಡಿಸ್ಕಾಯ್ಡ್. ಓಕೆ, ಶೇಪ್ ಇರಲಿ ನೋಡ್ಕೊಂಡು ಹೋಗ್ಬೋದು ನೀವು. ಸೊ ಡಿಸ್ಕ್ ಶೇಪಲ್ಲಿ ಕ್ಲೋರೋಪ್ಲಾಸ್ಟ್ ಇರ್ಬೋದು. ಓಕೆ, ಈ ಥರ ಪ್ಲೇಟ್ ಥರ ಇರ್ಬೋದು. ಓಕೆ, ಮೇ ಬಿ ಲೈಕ್ ಪ್ಲೇಟ್, ರೆಟಿಕ್ಯುಲೇಟ್ ಫಾರ್ಮಲ್ಲಿ ಆ್ಯಂಡ್ ಕಪ್ ಶೇಪಲ್ಲಿ ಇರ್ಬೋದು. ಈ ಥರ ಕಪ್ ಶೇಪಲ್ಲಿ, ಸೊ ಸ್ಪೈರಲ್, ರಿಬ್ಬನ್ ಶೇಪ್, ಈ ಥರ ಬೇರೆ ಬೇರೆ ಶೇಪಲ್ಲಿ ಇರ್ಬೋದು. ಓಕೆ, ಹಿಯರ್ ಯು ಕ್ಯಾನ್ ಸಿ. ಸೊ ದೆನ್ ಇಲ್ಲಿ ಸ್ಟ್ರಕ್ಚರ್ ಆಫ್ Chlamydomonas showing pyranoids. This what you'll see. What are pyranoids? These are the storage bodies. Most of the algae which are present in case of Chlorophyceae, ಅವರಲ್ಲಿ pyranoids ಅಂತ storage bodies ಇರುತ್ತೆ. This blue color one is the pyranoid. So this full green color is the chloroplast. Okay, and this is flagellum, and this is usually unicellular algae ಇದು. ಸೊ ಇದು ಪೈರನಾಯ್ಡ್ಸ್ ಇರುತ್ತೆ, ಇದು ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುತ್ತೆ. ಓಕೆ, ಪೈರನಾಯ್ಡ್ಸ್ ಕಂಟೈನ್ ಪ್ರೋಟೀನ್ ಆ್ಯಂಡ್ ಸ್ಟಾರ್ಚ್. ಈ ಪ್ರೋಟೀನ್ ಸ್ಟಾರ್ಚ್ ಎರಡು ಕೂಡ ಇದರಲ್ಲಿ ಇರುತ್ತೆ. ಸ್ಟೋರೇಜ್ ಬಾಡೀಸ್ ಅಲ್ವಾ, ಫುಡ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ದೆನ್ ಸಮ್ ಆಲ್ಗೆ ಸ್ಟೋರ್ ಫುಡ್ ಆ್ಯಸ್ ಆಯಿಲ್ ಡ್ರಾಪ್ಲೆಟ್ಸ್. ಸೊ ಆಲ್ಗೆಯಲ್ಲಿ ಫುಡ್ ಆಯಿಲ್ ಡ್ರಾಪ್ಲೆಟ್ಸ್ ಎಲ್ಲ ಅಂದರೆ ಫುಡ್ ಇಸ್ ಕನ್ವರ್ಟೆಡ್ ಇಂಟು ಫ್ಯಾಟ್ ಹಿಯರ್. ಸೊ ಆ್ಯಂಡ್ ದಟ್ ಫ್ಯಾಟ್ ಆಯಿಲ್ ಫಾರ್ಮಲ್ಲಿ ಇಲ್ಲಿ ಸ್ಟೋರ್ ಆಗಿರುತ್ತೆ. So they have rigid cell wall rigid ಆಗಿರುತ್ತೆ, and made up of an inner cellulose layer and an outer pectose layer. Okay, inner cellulose layer ಇಂದ ಫಾರ್ಮ್ ಆಗಿರುತ್ತೆ here, and then outer layer is made up of pectose. So ಎರಡು ಕೂಡ ಕಾರ್ಬೋಹೈಡ್ರೇಟ್, ಅದರಿಂದ ಫಾರ್ಮ್ ಆಗಿರುತ್ತೆ. ಓಕೆ, example I showed you. Here you can see Chlamydomonas. This green color one, whole thing is here chloroplast. ಇದು ಫ್ಲಾಜೆಲಮ್. ಈ ಥರ ಮೈಕ್ರೋಸ್ಕೋಪಲ್ಲಿ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಈ ಥರ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ಕೊಲೋನಿಯಲ್ ಫಾರ್ಮ್, ವಾಲ್ ವಾಕ್ಸ್ ಈ ಥರ ಇರುತ್ತೆ. ಓಕೆ, ಇಲ್ಲಿ ಡಾಟರ್ ಕಾಲೋನಿ ಇರುತ್ತೆ, ಆ್ಯಂಡ್ ದಿಸ್ ಬಿಗ್ಗರ್ ಒನ್ ಈಸ್ ಪೇರೆಂಟ್ ಕಾಲೋನಿ. ಓಕೆ, ಸೊ ದೆನ್ here Chlamydomonas, Volvox, Ulothrix, Spirogera and Chara are the example. So here you can see Ulothrix, Spirogera and Chara. So ಈ ಫಾರ್ಮಲ್ಲಿ ಇರುತ್ತೆ, ಫಿಲಮೆಂಟ್ ಫಾರ್ಮಲ್ಲಿ. ಓಕೆ, ಆ್ಯಂಡ್ ದೆನ್ ಸೊ ರೀಪ್ರೊಡಕ್ಷನ್ ಯಾವ ಥರ ಇರುತ್ತೆ ಗ್ರೀನ್ ಆಲ್ಗೆಯಲ್ಲಿ ಅಂದರೆ ವೆಜಿಟೇಟಿವ್ ರೀಪ್ರೊಡಕ್ಷನ್, ಎಸೆಕ್ಷುವಲ್ ರೀಪ್ರೊಡಕ್ಷನ್ ಮತ್ತು ಸೆಕ್ಷುವಲ್ ರೀಪ್ರೊಡಕ್ಷನ್, 3 ಥರ ರೀಪ್ರೊಡಕ್ಷನನ್ನು ಕೂಡ ನೀವು ಆಲ್ಗೆಯಲ್ಲಿ ನೋಡ್ತೀರಾ. ಓಕೆ, ಹಿಯರ್ ವೆಜಿಟೇಟಿವ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಬೈ ಫ್ರಾಗ್ಮೆಂಟೇಷನ್, ಆಸ್ ಐ ಸೆಡ್ ಯು. ಸೊ ಲಾಂಗ್ ಫಿಲಮೆಂಟ್ ವಿಲ್ ಕಟ್ ಆ್ಯಂಡ್ ಡಿವೈಡ್ ಇಂಟು 2 ಪೀಸಸ್, ಆ್ಯಂಡ್ ಈ 2 ಸಿಂಗಲ್ ಪೀಸಸ್ ಏನೈತೆ ಅದು ಫುಲ್ ಫಿಲಮೆಂಟ್ ಆಗಿ ಡೆವಲಪ್ ಆಗುತ್ತೆ. ಓಕೆ, ಆ್ಯಂಡ್ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್ ಆಲ್ಸೋ ಅಕರ್ಸ್. ಈ ಸ್ಪೋರ್ಸ್ ಏನಿರುತ್ತೆ ಅದು ಒಂದೊಂದು ಸ್ಪೋರು ಕೂಡ ನಿಮಗೆ ಈ ಒಂದು ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ದೆನ್ ಎಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಫ್ಲಾಜೆಲೇಟೆಡ್ ಝೂ ಸ್ಪೋರ್ಸ್ ಪ್ರೊಡ್ಯೂಸ್ಡ್ ಇನ್ ಝೂಸ್ಪೊರಾಂಜಿಯಮ್. ಓಕೆ, ಝೂ ಸ್ಪೋರ್ಸ್ ಇದು. ಈ ಝೂಸ್ಪೊರಾಂಜಿಯಮ್ ಅಂದರೆ ಸ್ಪೋರ್ ಪ್ರೊಡ್ಯೂಸಿಂಗ್ ಬಾಡಿ.
ಈಸ್ ಕಾಲ್ಡ್ ಆಸ್ ಸ್ಪೊರಾಂಜಿಯಮ್. ಅದರೊಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಝೂ ಸ್ಪೋರ್ಸ್ ಅಂತ ಹೇಳ್ತೀವಿ. ಈ ಒಂದೊಂದು ಝೂ ಸ್ಪೋರು ಒಂದು ಆರ್ಗನಿಸಮ್ ಆಗಿ ಮೆಚ್ಯೂರ್ ಆಗುತ್ತೆ, ಡಿವೈಡ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್, ಐಸೋಗ್ಯಾಮಸ್, ಆನೈಸೋಗ್ಯಾಮಸ್ ಆರ್ ಓಗ್ಯಾಮಸ್. ಇನ್ ದ ಲಾಸ್ಟ್ ಪಾರ್ಟ್ ಐ ಹ್ಯಾವ್ ಟೋಲ್ಡ್ ಯು 3 types of sexual reproduction. Isogamous means having similar size of male and female gamete. Anisogamous means having dissimilar size of male and female gametes. Female usually large irutte, male is smaller. And oogamous means female in dissimilar size of gametes will be there, and in that one will be motile and one will be non-motile. Usually female gamete will be non-motile and male gamete will be motile. Okay, so this is about the reproduction in case of Chlorophyceae. Next we'll start with the second class, Phaeophyceae, which is having all the brown color algae. So here they are mostly marine. ಈ ಒಂದು ಕ್ಲಾಸಲ್ಲಿ ಬರುವಂಥ ಎಲ್ಲ ಆಲ್ಗೆನೂ ಕೂಡ ಸಮುದ್ರದಲ್ಲಿ ಇರುತ್ತೆ. ಓಕೆ, ಓಷನ್ಸಲ್ಲಿ, ಸೀಸಲ್ಲೆಲ್ಲ ಇರುತ್ತೆ. ಸೊ ದೇ ಶೋ ಗ್ರೇಟ್ ವೇರಿಯೇಷನ್ ಇನ್ ಸೈಜ್ ಆ್ಯಂಡ್ ಫಾರ್ಮ್. ಸೈಜ್ ತುಂಬ ದೊಡ್ಡದಾಗಿರುತ್ತೆ, ತುಂಬ ಜಾಸ್ತಿ ಏರಿಯಾದಲ್ಲಿ ಸ್ಪ್ರೆಡ್ ಆಗಿರುತ್ತೆ, ಆ್ಯಂಡ್ ಸಮ್ಟೈಮ್ಸ್ ಇಟ್ ಇಸ್ ಕನ್ಫೈನ್ಡ್ ಟು ಸ್ಮಾಲರ್ ಏರಿಯಾ. ಸೊ ದೇ ರೇಂಜ್ ಫ್ರಮ್ ಸಿಂಪಲ್ ಬ್ರಾಂಚ್ ಟು ಫಿಲಮೆಂಟಸ್ ಫಾರ್ಮ್. ಸಿಂಪಲ್ ಆಗಿರುತ್ತೆ ಅಥವಾ ಬ್ರಾಂಚ್ ಆಗಿರುತ್ತೆ ಮತ್ತು ಫಿಲಮೆಂಟ್ಸ್ ಫಾರ್ಮಲ್ಲಿ ಇರುತ್ತೆ. ಓಕೆ, ಎಕ್ಸಾಂಪಲ್ ectocarpus is filamentous form. Here you can see this ectocarpus. And then two profusely branched form is there, and that is kelp here. 100 meter in height. ತುಂಬ ಉದ್ದ ಇರುತ್ತೆ, 100 meters ತನಕ ಇರುತ್ತೆ. They also have chlorophyll A and C, carotenoids and xanthophylls. Along with chlorophyll, they have carotenoids and xanthophylls. Carotenoid ಅಂದರೆ orange colored pigment and xanthophylls is brown colored pigment. So because of these two pigments, the color is brown. They vary in color from olive green to brown. So olive green color ಇರುತ್ತೆ, then from olive green to it comes to brown color. So depending upon the amount of the xanthophyll pigment, okay, called as fucoxanthin. Fucoxanthin ತುಂಬ ಜಾಸ್ತಿ ಇದ್ದರೆ ಕಲರ್ ಜಾಸ್ತಿ ಡಾರ್ಕ್ ಆಗ್ತಾ ಹೋಗುತ್ತೆ, ಬ್ರೌನ್ ಕಲರ್ ಆಗ್ತಾ ಹೋಗುತ್ತೆ. ಓಕೆ, ದೆನ್ ಸೊ how the food is stored? Food is stored as complex carbohydrate ಫಾರ್ಮಲ್ಲಿ ಫುಡ್ ಸ್ಟೋರ್ ಆಗುತ್ತೆ. ಸೊ ಲ್ಯಾಮಿನಾರಿನ್ ಆರ್ ಮ್ಯಾನಿಟಾಲ್ ಅಂತ, ಇದು ಕಾಂಪ್ಲೆಕ್ಸ್ ಫಾರ್ಮ್, ಅಂದರೆ ಇದು ಪಾಲಿಸ್ಯಾಕರೈಡ್. ಸೊ ಆ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ದ ವೆಜಿಟೇಟಿವ್ ಸೆಲ್ಸ್ ಹ್ಯಾವ್ ಅ ಸೆಲ್ಯುಲೋಸಿಕ್ ವಾಲ್ ಕವರ್ಡ್ ಬೈ ಎ ಜೆಲಾಟಿನಸ್ ಕೋಟಿಂಗ್ ಆಫ್ ಆಲ್ಜಿನ್. ಓಕೆ, ಸೊ ಇದರಲ್ಲಿ ವೆಜಿಟೇಟಿವ್ ಸೆಲ್ಗೆ ಸುತ್ತಮುತ್ತ ನಿಮಗೆ ಸರ್ಫೇಸಲ್ಲಿ ಸೆಲ್ಯುಲೋಸಿಕ್ ವಾಲ್ ಕವರ್ ಆಗಿರುತ್ತೆ, ವಿಚ್ ಇಸ್ ಹ್ಯಾವಿಂಗ್ ಅ ಜೆಲಾಟಿನಸ್ ಕೋಟಿಂಗ್ ಕಾಲ್ಡ್ ಆಸ್ ಆಲ್ಗಿನ್. ಆ ಜೆಲಾಟಿನಸ್ ಕೋಟಿಂಗ್ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಕವರ್ ಆಗಿರುತ್ತೆ, ಅದನ್ನು ಆಲ್ಗಿನ್ ಅಂತ ಕರಿತೀವಿ. ದೆನ್ ಪ್ರೋಟೋಪ್ಲಾಸ್ಟ್ ಆಲ್ಸೋ ಕಂಟೈನ್ಸ್ ಪ್ಲಾಸ್ಟಿಡ್ಸ್, ಸೆಂಟ್ರಲ್ ವ್ಯಾಕ್ಯೂಲ್ ಆ್ಯಂಡ್ ನ್ಯೂಕ್ಲಿಯಸ್. ಪ್ರೋಟೋಪ್ಲಾಸ್ಟಲ್ಲಿ ಒಳಗಡೆ, ಸೆಲ್ ಒಳಗಡೆ ನಿಮಗೆ ಪ್ಲಾಸ್ಟಿಡ್, ಸೆಂಟ್ರಲ್ ವ್ಯಾಕ್ಯೂಲ್ ಮತ್ತು ನ್ಯೂಕ್ಲಿಯಸ್ ಎಲ್ಲ ಇರುತ್ತೆ. ಸೊ ಪ್ಲಾಂಟ್ ಬಾಡಿ ಈಸ್ ಅಟ್ಯಾಚ್ ಟು ಸಬ್ಸ್ಟ್ರಾಟಮ್ ಬೈ ಎ ಹೋಲ್ಡ್ ಫಾಸ್ಟ್ ಆ್ಯಂಡ್ ಹ್ಯಾಸ್ ಅ ಸ್ಟಾಕ್. ಸೊ ಇಲ್ಲಿ ನೋಡ್ಬೋದು ನೀವು, ಸಬ್ಸ್ಟ್ರಾಟಮ್ ಇರುತ್ತೆ, ಇಲ್ಲಿ ಕೆಳಗಡೆ ಬೇಸ್ಗೆ ಹೋಲ್ಡ್ ಫಾಸ್ಟ್ ಅಂತ ಹೇಳ್ತೀವಿ, ಅಥವಾ ಅದ್ರ ಮೇಲೆ ನಿಮಗೆ ಸ್ಟಾಕ್ ಇರುತ್ತೆ, ಮೇಲ್ಗಡೆ ಸ್ಟಾಕ್ ಈ ಥರ ಉದ್ದ ಸ್ಟ್ರೇಟ್ ಆಗಿರುತ್ತೆ. ದೆನ್ ಲೀಫ್ ಲೈಕ್ ಫೋಟೋಸಿಂಥೆಟಿಕ್ ಆರ್ಗನ್ ಇಸ್ ದೇರ್, ಇದನ್ನು ಫ್ರಾಂಡ್ ಅಂತ ಕರಿತೀವಿ. ಓಕೆ, ಇದು ಲ್ಯಾಮಿನೇರಿಯಾ ಅನ್ನುವಂಥ ಎಕ್ಸಾಮ್, ಇದು ಹೋಲ್ಡ್ ಫಾಸ್ಟ್. ಥ್ರೂ ಈ ಹೋಲ್ಡ್ ಫಾಸ್ಟ್ ಮುಖಾಂತರ ಸರ್ಫೇಸಿಗೆ ಅದು ಅಟ್ಯಾಚ್ ಆಗಿರುತ್ತೆ, ಅದ್ರ ಮೇಲೆ ಸ್ಟೆಮ್ ಥರ ಒಂದು ಸ್ಟ್ರಕ್ಚರ್ ಬರುತ್ತೆ, ಆಮೇಲೆ ಲೀಫ್ ಥರ ಸ್ಪ್ರೆಡ್ ಆಗಿರುವಂಥ ಸ್ಟ್ರಕ್ಚರನ್ನು ಫ್ರಾಂಡ್ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ಎಲ್ಲ ಆಲ್ಗೆಯಲ್ಲಿ ಇರುವಂಥದ್ದು. ಇದು ಹೋಲ್ಡ್ ಫಾಸ್ಟ್, ಸ್ಟ್ರೈಪ್ ಆ್ಯಂಡ್ ದಿಸ್ ಇಸ್ ಫ್ರಾಂಡ್, ಇದು ಫ್ರಾಂಡ್. ಈ ಥರ ಈ ಬೇರೆ ಬೇರೆ ಆಲ್ಗೆಯಲ್ಲಿ ಬೇರೆ ಬೇರೆ ಶೇಪ್ ಸೈಜ್ ಇರುತ್ತೆ. ಓಕೆ, ಎಕ್ಸಾಂಪಲ್ ectocarpus, dictyota, laminaria, sargassum and fucus. So laminaria, dictyota, fucus ಇಲ್ಲ ಐತೆ. ಓಕೆ, ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ectocarpus and sargassum. ಸೊ sargassum ಈ ಥರ ಇರುತ್ತೆ. ಸೊ ದೆನ್ reproduction. ಸೊ ವಾಟ್ ಈಸ್ ದ ರೀಪ್ರೊಡಕ್ಷನ್? ಯಾವ ಫಾರ್ಮಲ್ಲಿರುತ್ತೆ, ಯಾವ ಟೈಪಲ್ಲಿರುತ್ತೆ ಅಂದರೆ ಇದರಲ್ಲೂ ಕೂಡ 3 ಥರ ರೀಪ್ರೊಡಕ್ಷನನ್ನು ನೋಡ್ತೀರಾ ನೀವು, ವೆಜಿಟೇಟಿವ್, ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್. ಸೇಮ್ ಥಿಂಗ್, ವೆಜಿಟೇಟಿವ್ ರೀಪ್ರೊಡಕ್ಷನ್ ಫ್ರಾಗ್ಮೆಂಟೇಷನ್ ಮುಖಾಂತರ ಆಗುತ್ತೆ. ಎಸೆಕ್ಷುವಲ್ ರೀಪ್ರೊಡಕ್ಷನ್ನು ನಿಮಗೆ ಇಲ್ಲಿ ಪಿಯರ್ ಶೇಪ್ ಬೈಫ್ಲಾಜೆಲೇಟ್ ಝೂಸ್ಪೋರ್ಸ್ ಮುಖಾಂತರ ಆಗುತ್ತೆ. ಝೂಸ್ಪೋರ್ಸ್ ಪಿಯರ್ ಶೇಪಲ್ಲಿರುತ್ತೆ ಮತ್ತು 2 ಫ್ಲಾಜೆಲ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ದೇ ಹ್ಯಾವ್ 2 ಅನ್ಈಕ್ವಲ್ ಲ್ಯಾಟ್ರಲಿ ಅಟ್ಯಾಚ್ಡ್ ಫ್ಲಾಜೆಲ ಅನ್ಈಕ್ವಲಿ ಅಟ್ಯಾಚ್ ಆಗಿರುತ್ತೆ, ಅಂದರೆ ಒಂದು ಲಾಂಗ್ ಇರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ದೆನ್ ಈಕ್ವಲ್ ಇರೋದಿಲ್ಲ, ಇಟ್ ಈಸ್ ನಾಟ್ ಪ್ರೆಸೆಂಟ್ ಆನ್ ದ ಈಕ್ವಲ್ ಸೈಡ್ ಬಟ್ ಅನ್ಈಕ್ವಲ್ ಸೈಡ್ಸ್. ಆರ್ ಯು ಗೆಟಿಂಗ್? ಹಿಯರ್ ಯು ಕ್ಯಾನ್ ಸಿ ದಿಸ್ is how the flagella is arranged on the body surface.
Then sexual reproduction is again by three processes: isogamous, anisogamous and oogamous. Union of the gametes occurs in water or within the oogonium. Okay, so ಈ ಗ್ಯಾಮೆಟ್ ಫ್ಯೂಷನ್ ಇಲ್ಲ ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ ಫ್ಯೂಷನ್ ಆಫ್ ದ ಗ್ಯಾಮೆಟ್ಸ್ ಟೇಕ್ ಪ್ಲೇಸ್ ಆ್ಯಂಡ್ ದೆನ್ ಝೈಗೋಟ್ ಇಸ್ ಫೌಂಡ್. ಇದು ವಾಟರಲ್ಲಿ ಆಗುತ್ತೆ ಅಥವಾ ooganium ಒಳಗಡೆ ಆಗುತ್ತೆ. ವಾಟ್ ಈಸ್ ooganium? It is the spore producing body or egg producing body. Then gametes are pear shaped, pyriform ಇರುತ್ತೆ. ಯೂಶ್ವಲಿ ಯು ಕ್ಯಾನ್ ಸಿ ದ ಗ್ಯಾಮೆಟ್ಸ್ ಯೂಶ್ವಲಿ ಕಿಡ್ನಿ ಶೇಪಲ್ಲಿ ಅಥವಾ ಪಿಯರ್ ಶೇಪಲ್ಲಿ ಇರುತ್ತೆ. ಹ್ಯಾವಿಂಗ್ ಟು ಲ್ಯಾಟ್ರಲಿ ಅಟ್ಯಾಚ್ಡ್ ಫ್ಲಾಜೆಲ್ಲ. ಹಿಯರ್ ಲ್ಯಾಟ್ರಲಿ ಅಟ್ಯಾಚ್ಡ್ ಫ್ಲಾಜೆಲ್ಲ ಇರೋದು ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಥರ್ಡ್ ಕ್ಲಾಸ್ ಬಂದು ರೋಡೋಫೈಸಿಯೆ. ಇದನ್ನ ರೆಡ್ ಆಲ್ಗೆ ಅಂತ ಕರಿತೀವಿ. ದೇ ಹ್ಯಾವ್ ರೆಡ್ ಥ್ಯಾಲೈ. ಸೊ ಇದನ್ನು ಥ್ಯಾಲಸ್ ಪ್ಲಾಂಟ್ ಬಾಡಿ ಅಥವಾ ಆಲ್ಗೆ ಬಾಡಿನ ಥ್ಯಾಲಸ್ ಅಂತ ಹೇಳ್ತೀವಿ. ಡ್ಯೂ ಟು ರೆಡ್ ಪಿಗ್ಮೆಂಟ್ ಕಾಲ್ಡ್ ಆಸ್ ಆರ್ ಫೈಕೋಎರಿಥ್ರಿನ್. ಈ ಫೈಕೋಎರಿಥ್ರಿನ್ ಅನ್ನುವಂಥ ಒಂದು ರೆಡ್ ಕಲರ್ ಪಿಗ್ಮೆಂಟ್ ಇರುತ್ತೆ. ಅದು ಕಲರ್ ಪಿಗ್ಮೆಂಟ್ಸ್ ಇವೆಲ್ಲ ಅದು ಇರೋದ್ರಿಂದ ಇಲ್ಲಿ ಆಲ್ಗೆ ನಿಮಗೆ ರೆಡ್ ಕಲರ್ ಕಾಣಿಸುತ್ತೆ. ಓಕೆ, ದೆನ್ ಮೆಜಾರಿಟಿ ಆಫ್ ದ ಆಲ್ಗೆ ಆರ್ ಮೆರೈನ್, ಎಸ್ಪೆಷಲಿ ಇನ್ ವಾರ್ಮರ್ ಏರಿಯಾಸ್. ಮೆಜಾರಿಟಿ ಆಫ್ ದ ಆಲ್ಗೆ ಮೆರೈನ್ ಆಗಿರುತ್ತೆ, ಅಂದರೆ ಸಿಯಲ್ಲಿ ಓಷನ್ಸಲ್ಲಿ ಇರುತ್ತೆ ಮತ್ತು ತುಂಬ ಜಾಸ್ತಿ ವಾರ್ಮ್ ರೀಜನಲ್ಲಿರುತ್ತೆ. ಓಕೆ, ದೆನ್ ದೇ ಅಕ್ಕರ್ ಇನ್ ಬೋತ್ ವೆಲ್ ಲೈಟೆಡ್ ರೀಜನ್ಸ್. ವಾರ್ಮ್ ರೀಜನಲ್ಲಿರುತ್ತೆ ಮತ್ತು ಟೆಂಪ್ರೇಚರ್ ಜಾಸ್ತಿ ಇರೋ ರೀಜನಲ್ಲಿ. ಆ್ಯಂಡ್ ಆಲ್ಸೋ ಅಕ್ಕರ್ ಇನ್ ಬೋತ್ ವೆಲ್ ಲೈಟೆಡ್, ತುಂಬ ಲೈಟ್ ರೀಚ್ ಆಗುವಂಥ ರೀಜನಲ್ಲಿ. ದೆನ್ ವಿಚ್ ಇಸ್ ಕ್ಲೋಸ್ ಟು ದ ಸರ್ಫೇಸ್, ಸಮುದ್ರದ ದಡದಲ್ಲಿರುವಂಥ ಜಾಗದಲ್ಲಿರುತ್ತೆ. ಮತ್ತು ತುಂಬ ದೂರದಲ್ಲಿ ಹೋಗಿ ನೀವು ತುಂಬ ಗ್ರೇಟರ್ ಡೆಪ್ತ್, ಅಲ್ಲಿ ಕತ್ಲಿರುತ್ತೆ, ತುಂಬ ಲೈಟ್ ಸನ್ಲೈಟ್ ಪಾಸ್ ಆಗೋದಿಲ್ಲ, ಆ ರೀಜನಲ್ಲೂ ಕೂಡ ಇರುತ್ತೆ. ಲಿಟಲ್ ಸನ್ಲೈಟ್ ಪೆನೆಟ್ರೇಟ್ಸ್ ಆ ಜಾಗದಲ್ಲೂ ಇರುತ್ತೆ. ದಿಸ್ ಇಸ್ ಎಕ್ಸಾಂಪಲ್. ಓಕೆ, ಪಾರ್ಫೈರಾ ಆ್ಯಂಡ್ ಪಾಲಿಸೈಫೋನಿಯಾ ಇಸ್ ಅನ್ ಎಕ್ಸಾಂಪಲ್. ಹಿಯರ್ ಅಗೇನ್ ಯು ಕ್ಯಾನ್ ಸಿ ದ ಬಾಡಿ. ಓಕೆ, ಈ ಥರ ಇರುತ್ತೆ. ಇದು ಮೋಸ್ಟ್ ಆಫ್ ದೆಮ್ ಆರ್ ಮಲ್ಟಿ ಸೆಲ್ಯುಲರ್. ಓಕೆ, ಅಂದರೆ ಒಂದರಿಂದ ಜಾಸ್ತಿ ಸೆಲ್ಲಿಂದ ಫಾರ್ಮ್ ಆಗಿರುತ್ತೆ. ಸಮ್ ಹ್ಯಾವ್ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್. ಇದು ತುಂಬ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್ ಇರುತ್ತೆ. ಫುಡ್ ಈಸ್ ಸ್ಟೋರ್ಡ್ ಆಸ್ ಅ ಫ್ಲಾರಿಡಿಯನ್ ಸ್ಟಾರ್ಚ್. ಫ್ಲೋರಿಡಿಯನ್ ಸ್ಟಾರ್ಚ್ ಅನ್ನೋ ಒಂದು ಪಾಲಿಸ್ಯಾಕರೈಡ್ ಈ ಫಾರ್ಮಲ್ಲಿ ಫುಡ್ ಸ್ಟೋರ್ ಆಗಿರುತ್ತೆ. ವಿಚ್ ಇಸ್ ಸ್ಟ್ರಕ್ಚರಲಿ ವೆರಿ ಸಿಮಿಲರ್ ಟು ಅಮೈಲೋಪೆಕ್ಟಿನ್ ಆ್ಯಂಡ್ ಗ್ಲೈಕೋಜನ್. ಸೊ ಇದು ಅಮೈಲೋಪೆಕ್ಟಿನ್ ಮತ್ತು ಗ್ಲೈಕೋಜನ್ಗೆ ಸಿಮಿಲರ್ ಆಗಿರುತ್ತೆ. ಎಕ್ಸಾಂಪಲ್ ಪಾಲಿಸೈಫೋನಿಯಾ, ಪಾರ್ಫೈರಾ, ಗ್ರಾಸಿಲೇರಿಯಾ ಆ್ಯಂಡ್ ದೆನ್ ಜೆಲಿಡಿಯಮ್. ದೀಸ್ ಆರ್ ದ ಎಕ್ಸಾಂಪಲ್ಸ್. ದೆನ್ reproduction, again it is by three type: vegetative reproduction, asexual reproduction and sexual reproduction. Vegetative reproduction is by fragmentation. Asexual reproduction is by non-motile spores. And then sexual reproduction is oogamous type. ಅಂದರೆ ಸೊ ಫೀಮೇಲ್ ಗ್ಯಾಮೆಟ್ ಬಂದು ತುಂಬ ದೊಡ್ಡದಾಗಿರುತ್ತೆ ಮತ್ತು ನಾನ್ ಮೊಟೈಲ್ ಅಂದರೆ ಮೂಮೆಂಟ್ ತೋರಿಸೋದಿಲ್ಲ, ಒಂದೇ ಜಾಗದಲ್ಲಿರುತ್ತೆ. ಮೇಲ್ ಬಂದು ಸ್ಮಾಲ್ ಇರುತ್ತೆ, ಮೊಟೈಲ್ ಇರುತ್ತೆ, ಮೂಮೆಂಟ್ ತೋರಿಸುತ್ತೆ. ನಾನ್ ಮೊಟೈಲ್ ಗ್ಯಾಮೆಟ್ಸ್. ಇಟ್ ಹ್ಯಾಸ್ ಕಾಂಪ್ಲೆಕ್ಸ್ ಪೋಸ್ಟ್ ಫರ್ಟಿಲೈಸೇಷನ್ ಡೆವಲಪ್ಮೆಂಟ್ಸ್. ಇಲ್ಲಿ ಲೈಫ್ ಸೈಕಲ್ ಆಫ್ ಪಾಲಿಸೈಫೋನಿಯಾ ಕೊಟ್ಟಿದ್ದಾರೆ. ಹಿಯರ್ ಯು ಕ್ಯಾನ್ ಸಿ. ಓಕೆ, ಸೊ ದೀಸ್ ಆರ್ ದ ಸ್ಪೋರ್ಸ್, ಟೆಟ್ರಾಸ್ಪೋರ್ಸ್, ಆ್ಯಂಡ್ ದಿಸ್ ವಿಲ್ ಫಾರ್ಮ್ ಅ ಟೆಟ್ರಾಸ್ಪೊರಾಂಜಿಯಮ್. ಮಿಯೋಸಿಸ್ ಫಾರ್ಮಲ್ಲಿ ಡಿವೈಡ್ ಆಗಿ ಅದರಿಂದ ನಿಮಗೆ ಸ್ಪೋರ್ಸ್ ಬರುತ್ತೆ. ಆ ಸ್ಪೋರ್ಸನ್ನ ಕಾರ್ಪೋಸ್ಪೋರ್ಸ್ ಅಂತ ಹೇಳ್ತೀರಾ. ಸೊ ಇದು ಮತ್ತೆ here I have to start from here. Okay, this is a gametophyte, gamete producing or plant body. ಸೊ ಇದರಲ್ಲಿ ನಿಮಗೆ ಸ್ಪರ್ಮ್ಯಾಟಾಂಜಿಯಮ್ ಅಂತ ಇರುತ್ತೆ. ಆ್ಯಂಡ್ ಇದರಿಂದ ಕಾರ್ಪೋಗೋನಿಯಾ ಅಂತ ರಿಲೀಸ್ ಆಗುತ್ತೆ. ದೆನ್ ಯು ಹ್ಯಾವ್ ದ ಕಾರ್ಪೋಸ್ಪೋರೋಫಿಲ್ ಆರ್ ಆನ್ ದ ಗ್ಯಾಮೆಟೋಫೈಟ್. ಯು ಹ್ಯಾವ್ ಗ್ಯಾಮೆಟೋಫೈಟ್ ಪ್ಲಾಂಟ್ ಮೇಲೆ ಇದಿರುತ್ತೆ. ಓಕೆ, ಸೊ ಇದರಿಂದ ಕಾರ್ಪೋಸ್ಪೋರ್ಸ್ ಬರುತ್ತೆ. ಈ ಕಾರ್ಪೋಸ್ಪೋರ್ಸು ಅಗೇನ್ ಪ್ಲಾಂಟ್ ಬಾಡಿಯಾಗಿ ಡಿವೈಡ್ ಆಗುತ್ತೆ, ಫಾರ್ಮ್ ಆಗುತ್ತೆ. ಓಕೆ, ಸೊ ಲೈಫ್ ಸೈಕಲ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಹಿಯರ್ ರಿಪ್ರೊಡಕ್ಷನ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಕಂಪ್ಯಾರಿಸನ್. ಇಫ್ ವಿ ಕಂಪೇರ್ ಆಲ್ ದ 3 classes ಆಫ್ ದ ಆಲ್ಗೆ, ಸೊ ವಿ ಕ್ಯಾನ್ ಸಿ ದೀಸ್ ಕ್ಯಾರೆಕ್ಟರ್ಸ್ ಕಂಪೇರ್ ಮಾಡಿ ನೋಡ್ಬೋದು. ಓಕೆ, ಸೊ ಆಸ್ ಐ ಸೆಡ್ ಯು, ಸೊ ಕಂಪ್ಯಾರಿಸನ್ ಬಿಟ್ವೀನ್ ಕ್ಲೋರೋಫೈಸಿಯೆ, ಫೈಯೋಫೈಸಿಯೆ ಆ್ಯಂಡ್ ರೋಡೋಫೈಸಿಯೆ. ಸೊ ಕಾಮನ್ ನೇಮ್ ಕ್ಲೋರೋಫೈಸಿಯಲ್ಲಿ ಇರೋವಂಥ ಆರ್ಗನಿಸಮ್ಸನ್ನು ಆಲ್ಗೆನ ಗ್ರೀನ್ ಆಲ್ಗೆ ಅಂತೀವಿ. ಫಿಯೋಫೈಸಿಯಲ್ಲಿ ಬರುವಂಥ ಆರ್ಗನಿಸಮನ್ನು ಬ್ರೌನ್ ಆಲ್ಗೆ ಅಂತ ಹೇಳ್ತೀವಿ. ರೋಡೋಫೈಸಿಯಲ್ಲಿ ಬರುವಂಥ ಆರ್ಗನಿಸಮ್ಸನ್ನು ರೆಡ್ ಆಲ್ಗೆ ಅಂತ ಹೇಳ್ತೀವಿ. ಸೊ ಮೇಜರ್ ಪಿಗ್ಮೆಂಟ್ಸ್ ಇದರಲ್ಲಿ ಕ್ಲೋರೋಫಿಲ್ A and B ಇರುತ್ತೆ. ಸೊ ಯೂಶ್ವಲಿ ಆಲ್ಗೆ ಗ್ರೀನ್ ಕಲರ್ ಇರುತ್ತೆ. ಫಿಯೋಫೈಸಿಯಲ್ಲಿ ಕ್ಲೋರೋಫಿಲ್ A and C ಇರುತ್ತೆ. ಅದ್ರ ಜೊತೆ ಬ್ರೌನ್ ಕಲರ್ ಪಿಗ್ಮೆಂಟ್ ಕಾಲ್ಡ್ ಆಸ್ ಫ್ಯೂಕೋಸಾಂಥಿನ್ ಅಂತ ಇರುತ್ತೆ.
ಸೊ ರೋಡೋಫೈಸಿಯಲ್ಲಿ ಕ್ಲೋರೋಫಿಲ್ ಎ ಆ್ಯಂಡ್ ಡಿ ವಿಲ್ ಬಿ ದೇರ್ ಆ್ಯಂಡ್ ಫೈಕೋಎರಿಥ್ರಿನ್ ಅನ್ನುವಂಥ ಒಂದು ರೆಡ್ ಕಲರ್ ಪಿಗ್ಮೆಂಟ್ ಕೂಡ ಇದ್ರ ಜೊತೆ ಇರುತ್ತೆ. ಸ್ಟೋರ್ ಫುಡ್, ಇದು ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ ಗ್ರೀನ್ ಆಲ್ಗೆಯಲ್ಲಿ. ಇಲ್ಲಿ ಬ್ರೌನ್ ಆಲ್ಗೆಯಲ್ಲಿ ಮ್ಯಾನಿಟಾಲ್ ಆ್ಯಂಡ್ ಲ್ಯಾಮಿನಾರಿನ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ದೆನ್ ರೆಡ್ ಆಲ್ಗೆಯಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಸೆಲ್ಯುಲೋಸಿಂದ ಫಾರ್ಮ್ ಆಗಿರುತ್ತೆ. ಇಲ್ಲಿ ಸೆಲ್ಯುಲೋಸ್ ಆ್ಯಂಡ್ ಆಲ್ಜಿನಿಂದ ಫಾರ್ಮ್ ಆಗಿರುತ್ತೆ. ಆಲ್ಜಿನ್ ಇಸ್ ದ ಸ್ಟಿಕ್ಕಿ ಕವರಿಂಗ್ ಶೀಟ್. ದೆನ್ ಸೆಲ್ಯುಲೋಸಿಂದ ಇಲ್ಲೂ ಕೂಡ ಫಾರ್ಮ್ ಆಗಿರುತ್ತೆ. ಫ್ಲಾಜೆಲಾರ್ ನಂಬರ್ ಆ್ಯಂಡ್ ಪೊಸಿಷನ್ ಆಫ್ ಇನ್ಸರ್ಷನ್. ಸೊ 2 to 8 number of the flagella are there and they are equal in number, okay, and then apical position ಮೇಲ್ಗಡೆ ಎಂಡ್ ರೀಜನಲ್ಲಿ ಇರುತ್ತೆ. ಇನ್ನು ಫ್ಲಾಜೆಲ್ಲಾ, ಇಲ್ಲಿ ಫ್ಲಾಜೆಲ್ಲಾ ಸ್ಪೋರ್ಸಲ್ಲಿ ಫ್ಲಾಜೆಲ್ಲಾ 2 ಇರುತ್ತೆ ಆ್ಯಂಡ್ ಅನ್ಈಕ್ವಲ್. ಆ್ಯಂಡ್ ದೆನ್ ಲ್ಯಾಟ್ರಲ್ ಪೊಸಿಷನ್ ಹಿಯರ್ ಆಬ್ಸೆಂಟ್. ಇಲ್ಲಿ ಇರುವಂಥ ಸ್ಪೋರ್ಸಲ್ಲಿ ಫ್ಲಾಜೆಲ್ಲಾ ಆಬ್ಸೆಂಟ್ ಆಗಿರುತ್ತೆ ಅಥವಾ ಬಾಡಿ ಮೇಲೆ. ಸೊ ಇಟ್ ಮೇ ಬಿ ಆನ್ ದ ಬಾಡಿ. Okay, so we are talking about the flagellar number present on the body surface of the algae. Okay, here habitat fresh water, salt water and brackish water. Fresh water ಅಂತ ಹೇಳಿದ್ರೆ ಸಾಲ್ಟ್ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರುತ್ತೆ. ದ ವಾಟರ್ ವಿಚ್ ಯು ಕ್ಯಾನ್ ಯೂಸ್ ಫಾರ್ ಡ್ರಿಂಕಿಂಗ್ ಪರ್ಪಸ್, ಸೊ ಅದನ್ನು ಫ್ರೆಶ್ ವಾಟರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ದ ವಾಟರ್ ವಿಚ್ ಇಸ್ ಫೌಂಡ್ ಇನ್ ರಿವರ್, ಲೇಕ್, ಪಾಂಡ್, ಇದೆಲ್ಲ ಡ್ರಿಂಕಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡೋವಂಥದ್ದು. ಸಾಲ್ಟ್ ವಾಟರ್ ಅಂದರೆ ವೇರ್ ದ ಸಾಲ್ಟ್ ಕಾನ್ಸಂಟ್ರೇಷನ್ ಇಸ್ ವೆರಿ ಹೈ ಆ್ಯಂಡ್ ವಿಚ್ ಇಸ್ ನಾಟ್ ಯೂಸೇಬಲ್, ಪೋರ್ಟೇಬಲ್ ಅಂತ ಹೇಳಿದ್ರೆ ಡ್ರಿಂಕ್ ಮಾಡೋದಕ್ಕೆ ಯೂಸ್ ಮಾಡೋಕ್ಕಾಗೋದಿಲ್ಲ, ವಿಚ್ ಇಸ್ ದೇರ್ ಇನ್ ಸೀಸ್ ಆ್ಯಂಡ್ ಓಷನ್. ಸೊ ಬ್ರಾಕಿಶ್ ಮೀನ್ಸ್ ಇಟ್ ಈಸ್ ಇನ್ ಬಿಟ್ವೀನ್ ಯುವರ್ ಸಾಲ್ಟ್ ಆ್ಯಂಡ್ ಫ್ರೆಶ್ ವಾಟರ್. ಓಕೆ, ದೆನ್ ಹಿಯರ್ ಫೈಯೋಫೈಸಿಯೆ, ಹಿಯರ್ ಇಟ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್ ಬಟ್ ವೆರಿ ರೇರ್ ಫಾರ್ಮ್. ಆ್ಯಂಡ್ ಸಾಲ್ಟ್ ವಾಟ್ರಲ್ಲಿ, ಬ್ರಾಕಿಶ್ ವಾಟ್ರಲ್ಲಿ ತುಂಬ ಜಾಸ್ತಿ ಆರ್ಗ್ಯಾನಿಸಮ್ಸ್ ಆಲ್ಗೆ ಇರುತ್ತೆ. ಹಿಯರ್ ಫ್ರೆಶ್ ವಾಟರ್ ತುಂಬ ಲಿಟಲ್ ಆಲ್ಗೇಸ್ ಅದೆ ಆ್ಯಂಡ್ ಸಾಲ್ಟ್ ವಾಟ್ರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಸಾಲ್ಟ್ ವಾಟರ್. ಮೆರೈನ್ ಫಾರ್ಮಲ್ಲಿ ಜಾಸ್ತಿ ಇರುತ್ತೆ ಆ್ಯಂಡ್ ಬ್ರಾಕಿಶ್ ವಾಟ್ರಲ್ಲಿ ಕೂಡ ಇರುತ್ತೆ. ದಿಸ್ ಈಸ್ ಅಬೌಟ್ ಓಕೆ ಯುವರ್ ಕ್ಲಾಸ್. ಸೊ explain once again what we have studied. So we have started with part 2 of the chapter 3 plant kingdom, which comes under unit 1 diversity in the living world. Okay, I have told you that classification of the algae is divided into 3 classes based on the pigment which is present, okay, and the plant body. Then Chlorophyceae is the class where green, it is commonly called as green algae. Next Phaeophyceae, which is commonly called as brown algae, and Rhodophyceae, which is commonly called as red algae. And then Chlorophyceae, so I have given you, so body ಆ ಥರ ಇರುತ್ತೆ, ಯಾವ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ, ದೆನ್ ಹೌ ದ ಕ್ಲೋರೋಪ್ಲಾಸ್ಟ್ ವಿಲ್ ಬಿ ದೇರ್, ಸೊ ದಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಹಿಯರ್. And along with all this, there are extra storage bodies called as pyrenoids, which are present in Chlorophyceae. Okay, and then examples I've showed you: Chlamydomonas, Volvox, then Ulothrix, Pyrogera, and Chara. So next, reproduction: vegetative, asexual, and sexual form. Which vegetative always takes place by fragmentation, okay, or by formation of different spores. Asexual reproduction is by formation of zoospores. Sexual reproduction is by isogamous, anisogamous, and oogamous type. And next is Phaeophyceae, commonly called as brown algae because of the presence of pigment called as fucoxanthin. Then here the different plant bodies I have told you, and then examples. And reproduction also I have told you. So it is also by 3 ways: vegetative, asexual, and sexual form. Here biflagellate zoospores are involved, having 2 unequal laterally attached flagella. Okay, and then coming to Rhodophyceae, called as red algae. It is red in color due to the presence of the pigment called as R-phycoerythrin. Okay, and most of them are marine here. Reproduction is by 3 form: vegetative, asexual, and sexual. Asexual reproduction is by non-motile spores. Okay, and then sexual reproduction takes place by oogamous type. Comparison between the 3 classes of the algae: common name, it is green algae, brown algae, and red algae. Here pigments: chlorophyll A, B, A, C, fucoxanthin, and AD and phycoerythrin are present.
Stored food form is starch here. Here mannitol laminarin, and here Floridian starch. Cell wall is made up of cellulose and algin in Phaeophyceae, and Rhodophyceae is having cellulose as a cell wall material. Then the number and position of the flagella on the body surface, here 2 to 8 will be there, and equal in number, and apical at the end it will be there. Apical andre tip alli irutte. And in Phaeophyceae there are 2 flagella, unequal and lateral in position. Body's side on the left and right side it will be there. In case of Rhodophyceae, flagella are absent. And habitat, it is present, most of them are present in fresh water, and very little are present in salt and brackish water. Here rare forms are present in fresh water, and salt water and brackish water is also having. And here most of them are present in salt and brackish water. Very less are present in case of freshwater form. Okay, with this I will be stopping today's class. So thank you, students.